ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. 39ರ ಸಂಭ್ರಮದಲ್ಲಿ ಹಿಟ್ಮ್ಯಾನ್, ಹಲವು ದಾಖಲೆಗಳ ಸರ್ದಾರ, ಟೀಮ್ ಇಂಡಿಯಾ ಕ್ಯಾಪ್ಟನ್ ಸಿಕ್ಸರ್ ಕಿಂಗ್ ಶರ್ಮಾ ಬರೆದ ರೆಕಾರ್ಡ್ಸ್ ಹೇಗಿದೆ? ಹೌದು, ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ 39ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ಸ್ಟಾರ್ ಬ್ಯಾಟ್ಸ್ಮನ್ ಹುಟ್ಟುಹಬ್ಬಕ್ಕೆ ಹಾಲಿ ಹಾಗೂ ಮಾಜಿ ಕ್ರಿಕೆಟಿಗರು ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶುಭ ಕೋರುತ್ತಿದ್ದಾರೆ. ಸದ್ಯ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರ IPL ನಲ್ಲಿ ಆಡುತ್ತಿದ್ದಾರೆ. ಆರಂಭಿಕ ಕೆಲ IPL ಪಂದ್ಯಗಳಲ್ಲಿ ಹಿನ್ನಡೆ ಅನುಭವಿಸಿದ್ದ ಶರ್ಮಾ ಮತ್ತೆ ತಮ್ಮ ಫಾರ್ಮ್ ಅನ್ನ ಕಂಡುಕೊಂಡು ಹೊಡಿಬಡಿ ಆಟವಾಡುತ್ತಿದ್ದಾರೆ. ತಮ್ಮ ನಾಯಕತ್ವದಲ್ಲಿ ಮುಂಬೈ ತಂಡವನ್ನ 5 ಬಾರಿ ಚಾಂಪಿಯನ್ ಪಟ್ಟಕ್ಕೆ ಕೂರಿಸಿದ ಕೀರ್ತಿ ಕೂಡ ರೋಹಿತ್ ಶರ್ಮಾ ಅವರ ಹೆಸರಲ್ಲಿದೆ. ಇದಷ್ಟೇ ಅಂದ್ರ ಇನ್ನೂ ಹಲವು ರೀತಿಯ ದಾಖಲೆಗಳು ರೋಹಿತ್ ತಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅದೇನೋ ದಾಖಲೆ ಅಂದ್ರ ಇಲ್ಲಿದೆ ನೋಡಿ, ಕ್ರಿಕೆಟ್ ದಂತಕಥೆಯ ಇಂಟ್ರೆಸ್ಟಿಂಗ್ ಸ್ಟೋರಿ. ರೋಹಿತ್ ಶರ್ಮಾರ ಮುರಿಯಲಾಗದ ಆ 5 ದಾಖಲೆಗಳು. ಹೌದು, ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಪೈಕಿ ಒಬ್ಬರಾಗಿದ್ದಾರೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಭಾರತ ತಂಡ 2024ರ ICC T20 ವಿಶ್ವಕಪ್ ಹಾಗೂ 2025ರ ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ. ಹುಟ್ಟುಹಬ್ಬದ ಪ್ರಯುಕ್ತ ರೋಹಿತ್ ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಅವರ ದಾಖಲೆಗಳ ಪಟ್ಟಿಯ ಬಗ್ಗೆ ನೋಡಲೇಬೇಕು. ಒಂದಲ್ಲ ಎರಡಲ್ಲ 10 ಹಲವು ಐತಿಹಾಸಿಕ ದಾಖಲೆಗಳನ್ನ ಹಿಟ್ ಮ್ಯಾನ್ ಬರೆದಿದ್ದಾರೆ. ಆದರೆ ಆಯ್ದ ಕೆಲವೊಂದಿಷ್ಟು ದಾಖಲೆಗಳ ಬಗ್ಗೆ ಈಗ ತಿಳಿಯೋಣ. ಒಂದೇ ODI ಇನ್ನಿಂಗ್ಸ್ ನಲ್ಲಿ 264 ರನ್. ಹೌದು, ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಹಲವು ದೊಡ್ಡ ದಾಖಲೆಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಅತ್ಯಂತ ವಿಶೇಷವಾದದ್ದು ಅವರ ಅತ್ಯಧಿಕ ಸ್ಕೋರ್. 2010ರ ಫೆಬ್ರವರಿ ಸಚಿನ್ ತೆಂಡೂಲ್ಕರ್ ಏಕದಿನ ಪಂದ್ಯದಲ್ಲಿ ದ್ವಿಶತಕ ಗಳಿಸುವ ದಾಖಲೆಯನ್ನ ಬರೆದಿದ್ರು. ಇದಾದ ನಂತರ ಅನೇಕ ಬ್ಯಾಟ್ಸ್ಮನ್ಗಳು ದ್ವಿಶತಕವನ್ನ ಗಳಿಸಿದ್ರು. ನಂತರ ರೋಹಿತ್ ಶರ್ಮಾ 2014ರ ನವೆಂಬರ್ ನಲ್ಲಿ 173 ಎಸೆತಗಳಲ್ಲಿ 264 ರನ್ ಗಳಿಸುವ ಎಲ್ಲ ದಾಖಲೆಯನ್ನ ಮುರಿದು ಬಿಟ್ರು. ಅಂದಿನಿಂದ ಯಾರೂ ಅವರ ದಾಖಲೆಯನ್ನ ಮುರಿಯಲು ಸಾಧ್ಯವಾಗಿಲ್ಲ. ಈ ಒಂದು ದಾಖಲೆಯನ್ನ ಶ್ರೀಲಂಕಾ ತಂಡದ ವಿರುದ್ಧ ನಡೆದ ಪಂದ್ಯದಲ್ಲಿ ಮಾಡಿದ್ದರು ರೋಹಿತ್. ಅಂದು ಲಂಕಾ ಬೌಲರ್ಗಳನ್ನ ಬೆಂಡೆತ್ತಿದ್ದರು. ಕ್ರೀಡಾಂಗಣದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಿ ಮೆರೆದಾಡಿದ್ರು. ಯಾರು ಮಾಡದ ಸಾಧನೆ ಮಾಡಿ ಸಂಭ್ರಮ ಪಟ್ಟಿದ್ದರು. 3 ದ್ವಿಶತಕಗಳ ಸಾಧನೆ ರೋಹಿತ್ ಶರ್ಮಾ ಅವರದ್ದು. ಹೌದು, ರೋಹಿತ್ ಶರ್ಮಾ ಏಕದಿನ ಪಂದ್ಯದಲ್ಲಿ 264 ರನ್ ಗಳಿಸಿದ್ದಾರೆ. ಅದು ದೊಡ್ಡ ವಿಷಯ. ಆದರೆ ಅವರು ತಮ್ಮ ODI ವೃತ್ತಿ ಜೀವನದಲ್ಲಿ 3 ದ್ವಿಶತಕಗಳನ್ನು ಗಳಿಸಿದ್ದಾರೆ. 2013ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ದ್ವಿಶತಕ, ಇನ್ನುಳಿದ 2 ದ್ವಿಶತಕಗಳನ್ನ ಅವರು ಶ್ರೀಲಂಕಾ ವಿರುದ್ಧ ಸಿಡಿಸಿದ್ದಾರೆ. ಇದು ಕೂಡ ಅವರ ಖಾತೆಗೆ ಸೇರಬಹುದಾದ ಮತ್ತೊಂದು ವಿಶೇಷ ದಾಖಲೆ ಎನ್ನಬಹುದು. ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ 5 ಶತಕಗಳು. ಹೌದು ಪ್ರಿಯ ವೀಕ್ಷಕರೇ, 2019ರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡ ಸೆಮಿಫೈನಲ್ನಲ್ಲಿ ಸೋಲು ಅನುಭವಿಸಿತ್ತು. ಆದರೆ ಈ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ತಮ್ಮ ವೃತ್ತಿ ಜೀವನದ ಶ್ರೇಷ್ಠ ಪ್ರದರ್ಶನವನ್ನು ತೋರಿದ್ದರು. ಈ ಟೂರ್ನಿಯಲ್ಲಿ ಅವರು ಒಟ್ಟು 5 ಶತಕಗಳನ್ನು ಬಾರಿಸಿದ್ರು. ಆ ಮೂಲಕ ಏಕೈಕ ODI ವಿಶ್ವಕಪ್ನಲ್ಲಿ 5 ಶತಕಗಳನ್ನು ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದರು. ಅದರಲ್ಲೂ ಕೆಲ ಆಟಗಾರರಿಗೆ ICC ಟೂರ್ನಿಗಳು ಬಂದಾಗ ಅವರ ಆಟ ಮಂದಗತಿಯಲ್ಲಿ ಸಾಗುತ್ತೆ. ಆದರೆ ಹಿಟ್ ಮ್ಯಾನ್ ಅಬ್ಬರಕ್ಕೆ ಅದ್ಯಾವುದು ಮ್ಯಾಟರ್ ಆಗುವುದಿಲ್ಲ. ಅತಿ ಹೆಚ್ಚು ಸಿಕ್ಸರ್ಗಳ ಸರ್ದಾರ ಶರ್ಮಾ. ಹೌದು, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ದಾಖಲೆ ರೋಹಿತ್ ಶರ್ಮಾ ಅವರ ಹೆಸರಲ್ಲಿದೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ರೋಹಿತ್ ಈ ದಾಖಲೆಯನ್ನು ಬರೆದಿದ್ರು. ರೋಹಿತ್ ತಮ್ಮ ವೃತ್ತಿ ಜೀವನದಲ್ಲಿ 637 ಸಿಕ್ಸರ್ಗಳನ್ನ ಬಾರಿಸಿದ್ರೆ ಗೇಲ್ 553 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಹೀಗೆ ಭಾರತ ತಂಡದ ಆಟಗಾರರ ಸಾಲಿನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಸಿಡಿಸಬಲ್ಲ ಸಾಮರ್ಥ್ಯ ಕೂಡ ಇವರಲ್ಲಿದೆ. ಧೋನಿ, ಯುವಿ ನಂತರ ಅತಿ ಹೆಚ್ಚು ದೂರ ಸಿಕ್ಸ್ ಬಾರಿಸಬಲ್ಲ ತಾಕತ್ತು ಶರ್ಮಾ ಅವರಿಗಿದೆ. ರೋಹಿತ್ ಹೆಸರಿನಲ್ಲಿ ಮತ್ತೊಂದು ದಾಖಲೆ.
ಹೌದು, ರೋಹಿತ್ ಶರ್ಮಾ ಮತ್ತು ಶಕೀಬ್ ಅಲ್ ಹಸನ್ T20 ವಿಶ್ವಕಪ್ನ ಎಲ್ಲ ಆವೃತ್ತಿಗಳನ್ನ ಆಡಿದ ಇಬ್ಬರು ಆಟಗಾರರು. ರೋಹಿತ್ ಭಾರತ ಪರ 159 T20 ಪಂದ್ಯಗಳನ್ನು ಆಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಐರ್ಲೆಂಡ್ನ ಫಾಲ್ ಸ್ಟ್ರೀಲಿಂಗ್ 145 ಪಂದ್ಯಗಳನ್ನು ಆಡಿದ್ದಾರೆ. ಸದ್ಯ ರೋಹಿತ್ T20ಗೆ ವಿದಾಯ ಹೇಳಿರುವ ಕಾರಣ ಇವರ ದಾಖಲೆಯನ್ನ ಐರ್ಲೆಂಡ್ ಪ್ಲೇಯರ್ ಮುರಿಯಬಲ್ಲರು. ಹೀಗೆ ರೋಹಿತ್ ಶರ್ಮಾ ಅವರು ತಮ್ಮ ಕ್ರಿಕೆಟ್ ಆರಂಭಿಕ ಪಂದ್ಯಗಳಿಂದಲೂ ಇಲ್ಲಿಯವರೆಗೆ ಅನೇಕ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ತಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಅನೇಕ ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ. ಎಷ್ಟೋ ಸಮಯದಲ್ಲಿ ಅವರ ಫಾರ್ಮ್ ಕಂಡುಕೊಳ್ಳದೆ ನೋವು ಅನುಭವಿಸಿದ್ದು ಇದೆ ಮತ್ತು ಇಂದಿಗೂ ಕೂಡ ಅವರ ಫಿಟ್ನೆಸ್ ಕುರಿತ ಪ್ರಶ್ನೆಗಳು ಕೂಡ ಮತ್ತೆ ಮತ್ತೆ ಬಂದು ಹೋಗುತ್ತವೆ. ರೋಹಿತ್ ಶರ್ಮಾ ಅವರಿಗೆ ವಯಸ್ಸಾಗಿದೆ, ವಿದಾಯ ಹೇಳಿ ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಮಾತು ಪದೇ ಪದೇ ಕೇಳಿ ಬರುತ್ತಿದೆ. ಹಾಲಿ ಮಾಜಿ ಆಟಗಾರರ ನಡುವೆ ಶರ್ಮಾ ಅವರ ಬಗ್ಗೆ ಚರ್ಚೆ ನಡೆಯುತ್ತಲೇ ಇರುತ್ತದೆ. ಆದರೆ ರೋಹಿತ್ ಮಾತ್ರ ಯಾವುದೇ ಟೀಕೆಗಳಿಗೆ ಕುಗ್ಗದೆ ತಮ್ಮ ಆಟದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ಆದರೆ ಮೂಲಗಳ ಪ್ರಕಾರ ರೋಹಿತ್ ಶರ್ಮಾ ಮತ್ತೊಂದು ವಿಶ್ವಕಪ್ ವರೆಗೆ ಭಾರತ ತಂಡದಲ್ಲಿ ಆಡುತ್ತಾರೆ ಎಂದು ಹೇಳಲಾಗುತ್ತಿದೆ. ರೋಹಿತ್ ಅವರ ದಾಖಲೆಗಳ ಬಗ್ಗೆ, ಅವರ ಕ್ರಿಕೆಟ್ ಜರ್ನಿ ಬಗ್ಗೆ ಮತ್ತು ಅವರ ಫಿಟ್ನೆಸ್, ವಿದಾಯದ ಊಹಾಪೋಹಗಳ ಮಾತಿನ ಬಗ್ಗೆ ನಿಮಗೇನನಿಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ. ನಮಸ್ಕಾರ.